ರಾಗಿ ಮುದ್ದೆ ಕನ್ನಡದವರಾಗಿದ್ರೆ ರಾಗಿ ಮುದ್ದೆ ನಿಮ್ ಪ್ರಾಣ ಆಗಿರತ್ತೆ. ರಾಗಿ ಮುದ್ದೆ ವಿಟಮಿನ್, ಎನರ್ಜಿ, ಪ್ರೋಟೀನ್ ಇದೆಲ್ಲ ಇದೊಂದ್ರಲ್ಲೇ ಅದೇ. ಅದನ್ನ ಮೀರಿ ಇನ್ನೊಂದದೇ ತಾಕತ್ತು. ನಂಗೂ ತುಂಬಾ ಇಷ್ಟ. ಬಟ್ ಇದ್ರ ಬೆನಿಫಿಟ್ಸ್ ನಿಮ್ಗೆ ಹೇಳ್ತೀನಿ, ಶಾಕ್ ಆಗ್ತೀರಾ. ಇದನ್ನ ನೀವು ಶೇರ್ ಮಾಡ್ಲೇಬೇಕು ಅಂಡ್ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಸ್ನೇಹಿತರೆ, ರಾಗಿ ಮುದ್ದೆ ಎಲ್ಲಾ ಏಜ್ ಗ್ರೂಪ್ ಅವರಿಗೆ ಬೆನಿಫಿಷಿಯಲ್. ಯಾವ ಏಜ್ ಗ್ರೂಪ್ ಗೆ ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಮಕ್ಕಳಿಗೆ ಇದರಲ್ಲಿ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇದೆ. ಬೋನ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ಡೆವಲಪ್ ಆಗೋ ಸ್ಟೇಜ್ ಅಲ್ಲಿ ನಿಮ್ ಮಕ್ಕಳಿಗೆ ರಾಗಿ ತಿನ್ಸಿ, ಎಸ್ಪೆಷಲಿ ರಾಗಿ ಮಾಲ್ಟ್. ಎರಡನೇದು, ಏಜ್ ಆಗ್ತಿದ್ದಾಗೆ ಮಕ್ಕಳು ಜಂಕ್ ತಿಂದು ವೇಟ್ ಗೇನ್ ಆಗ್ತಾರೆ. ಈ ಟೈಮಲ್ಲಿ ವೇಟ್ ಲಾಸ್ ಮಾಡುವಾಗ ನಿಮ್ ಹೊಟ್ಟೆ ಫುಲ್ ಇರಬೇಕು. ಇದರಲ್ಲಿ ಫೈಬರ್ ತುಂಬಾ ಜಾಸ್ತಿ ಇದೆ. ಇದನ್ನ ತಿಂದ್ರೆ ತುಂಬಾ ಹೊತ್ತು ತನಕ ನಿಮ್ ಹೊಟ್ಟೆ ಫುಲ್ ಮಾಡುತ್ತೆ ಅಂಡ್ ವೇಟ್ ಲಾಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ಏಜ್ ಆದವ್ರು, ಎಸ್ಪೆಷಲಿ ಪೇರೆಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ, ಏಜ್ ಆಗ್ತಿದ್ದಾಗೆ ಡಯಾಬಿಟಿಸ್ ತುಂಬಾ ಜನರಿಗೆ ಬರುತ್ತೆ. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಮ್ಮಿ ಆಗಿದೆ ಅಂಡ್ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಯಾಬಿಟಿಸ್ಗೂ ತುಂಬಾ ಒಳ್ಳೇದು. ರಾಗಿ ಮುದ್ದೆ ಎಂತ ಸೂಪರ್ ಫುಡ್ ಅಂದ್ರೆ ನಿಮ್ಮ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರಿಂದ ಪ್ರೌಡ್ ಫೀಲ್ ಆಗತ್ತಲ್ಲ, ನಮ್ಮ ಕನ್ನಡ ಫುಡ್ ಅಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಗೆ ಹೈ ಪ್ರೋಟೀನ್ ರಾಗಿ ಮುದ್ದೆ ರೆಸಿಪಿ ಬೇಕು ಅಂದ್ರೆ ರಾಗಿ ಮುದ್ದೆ ಅಂತ ಕಮೆಂಟ್ ಮಾಡಿ.